ಮತ್ತೆ ಖಾಸಿಂ ಹೇಗಿದ್ದೀರಿ? ಏನು ಚೆನ್ನಾಗಿದೆ. ನಾವು ಆ ವಿನ್ ಆಗೋದಲ್ಲ, ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಅಣ್ಣ ಬಾ ಅಣ್ಣ ಬಾ ಅಣ್ಣ ಕೂಡ ಅಂತೇಳಿ. ಈಗ ನೋಡ್ರಿ ನಿಮ್ಮ ಜೊತೆ ಕುಂದ್ರಸ್ಕೊಳಕ್ಕೂ ಅಣ್ಣ ನಿನ್ನ ಕೂಡ ಬಾ ಅಂತೇಳಿ ಕರ್ಸ್ಕೊಳಣ ಅಂದ್ರೆ ನಾ ಏನು ಹೇಳಾಕೊಂತೀನಿ ಅಂತಂದ್ರೆ ಒಟ್ಟು ಏನೇ ಕಾರ್ಯಕ್ರಮ ಮಾಡಲಿ ಎಲ್ಲೇ ಕಾರ್ಯಕ್ರಮ ಇರಲಿ ಕಲಾವಿದರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನ. ಅದು ನೋಡ್ರಿ, ಅದು ಎಂತಂದ್ರೆ ದೊಡ್ಡ ದೊಡ್ಡ ಕಲಾವಿದರಿಗೆ ಆ ಥರದೊಂದು ವಿಚಾರ ಬರಲ್ಲ. ಅಂತದ್ರಾಗ ಅವನ್ಗೆ ಗೊತ್ತಿಲ್ಲದಂಗೆ ಆ ಥರದ್ದೊಂದು ಕ್ಯಾರೆಕ್ಟರ್ ಅವನಲ್ಲಿದೆ. ಅಂದ್ರೆ ಬೇರೆ ಕಲಾವಿದರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕನ್ನೋ ಕ್ಯಾರೆಕ್ಟರ್ ಇದೆ. ಸೊ ಹಾಗಾಗಿ ನಮ್ಮ ಹಾವೇರಿ ಡಿಸ್ಟಿಕ್ ಒಳಗೆ ಒಂದು ಸ್ಪೆಷಲ್ ಆಗಿ ಟ್ರೀಟ್ ಸಿಗುತ್ತೆ ನಮಗೆಲ್ಲ ಜನರಿಂದ. ಒಂದು ಕನ್ನಡ ಕೋಗಿಲೆ ವಿನ್ನರ್ ಅಂತ ಹೇಳಿ ನನಗೊಂದಾದ್ರೆ, ಬಿಗ್ ಬಾಸ್ ವಿನ್ನರ್ ಅಂತೇಳಿ ಹನುಮಂತಣ್ಣಗ, ಆಮೇಲೆ ಹನುಮಂತಣ್ಣನ ಜೊತೆ ನಾವು ಇರ್ತೀವಲ್ಲ, ಅದು ಮತ್ತೊಂದು ಇಬ್ಬರು ಸೇರಿ ಅದರಪ್ಪ, ಇಬ್ಬರನ್ನೇ ಕರಿಬೇಕು, ಅವ್ರನ್ನೂ ಕರಿಬೇಕು ಹಂಗೆ ಅಂತ ಹೇಳಿ ಎಲ್ಲರೂ ಫೋನ್ ಮಾಡಿ ಕರಿತಿರ್ತಾರೆ. ಆ ಕರೆಯುವಂಥ ಎಷ್ಟೋ ಕಾರ್ಯಕ್ರಮದಲ್ಲಿ ಹನುಮಂತಣ್ಣನ ಆಲ್ಮೋಸ್ಟ್ ಅಲ್ಲಿ ಕಾರ್ಯಕ್ರಮ ಇರ್ತಾವೆ. ಹೌದೌದು, ಹನುಮಂತಣ್ಣ ಅಂತಂದ್ರೆ ಹಂಗಿರ್ತೈತೆ ಕ್ರೇಜ್. ನಮ್ಮ ಬ್ಯಾಳ್ಗ್ಯಾಗ ಆಕ್ಚುಲಿ ಜಾತ್ರಿ ಪ್ರೋಗ್ರಾಮ್ ಅಂತ ಅನ್ಸ್ತೈತಿ. ನನ್ ಕಾಲ್ ಮಾಡಿದ್ರು ಶಂಬಣ್ಣ ಅಂತ ಅನ್ನೋರು. ಸೊ ನಾನು ನಿಮಗ್ ಕಾಲ್ ಮಾಡಿದೆ. ಅಲ್ಲಿಂದ ಮತ್ತೆ ಹನುಮಂತಣ್ಣ ಬೇಕು ಅಂತ ರಿಕ್ವೈರ್ಮೆಂಟ್ ಇತ್ತಂತ. ನಾವೆಲ್ಲ ಅನ್ಕೊಂಡಿದ್ದು ಏನ್ ಗೊತ್ತಾ, ಹನುಮಂತಣ್ಣ ಊರ್ ಜನ 5,000 ಜನ ಸೇರ್ಬೋದು ಅಂತ ಅನ್ಕೊಂಡಿದ್ವಿ. 30-35,000 ಜನ ನಿಮ್ಮನ್ನ ನೋಡಕ್ ಬಂದಿದ್ರು. ಸೀರಿಯಸ್ಲಿ ಅದ್ ನೆಕ್ಸ್ಟ್ ಲೆವೆಲ್. ಅವರು ಕಮಿಟಿ ಅವರೆಲ್ಲ ಹೇಳ್ತಾ ಇದ್ರು, ಸರ್ ನಮ್ಮ ಊರಿನ ಹಿಸ್ಟ್ರಿ ಒಳಗನ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ರಿ ಸರ್ ನೀವು, ಆ ಥರ ಜನ ಸೇರಿಸ್ಬಿಟ್ರಿ ಅಂತೇಳಿ. ಆ ರೇಂಜ್ಗೆ ಅಣ್ಣವರು ಫುಲ್ ಜೋಶ್. ಯಾ ಕಡೆ ಕೈ ಮಾಡ್ತಾರ ಆ ಕಡೆ ಜನ ಕೇಕಿ ಹೊಡಿದ್ಬಿಡುದು. ಅದೇ ನೀವು ಹಾಡು ಆಡ್ತಾನೆ ಹಂಗ ಅಲ್ಲಿ ಕಾರ್ನರ್ಗೆ ಹೋಗಿ ಹುಲಿ ಅಂತಿರಂತ. ಅಲ್ಲ, ಡೈಲಿ ಬಿಗ್ ಬಾಸ್ ಒಳಗೆ ಹಾಡು ಕೇಳ್ತಿದ್ರಿ. ಒಂದು ಎದುರುಗಡೆ ಬಂದ್ ಅದ ಹಾಡ್ತಿಲ್ಲೋಣ, ಇಲ್ಲಿ ಸ್ಟಾರ್ಟಿಂಗ್ ಹಾಡ್ದಲ್ಲ, ಕೇಳೋ ಜಾಣ ಶಿವ ಅವ ಆಯ್ತಂತ ಹೇಳ್ರಿ ಒಂದ್ 2 ಲೈನ್. ಅಣ್ಣ ಹೇಳಂಗ ನೀ ಹೇಳದನ್ನ ಹೇಳ್ತೀನಿ ಒಂದು 2 ಲೈನ್. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ಹಾಡ್ತಾರ. ಬಟ್ ಇವು ನೀನ್ ಏನ್ ಗೊತ್ತಾ, ನೀವ್ ಅದನ್ನ ಸ್ಟಾರ್ಟ್ ಮಾಡಿದ ತಕ್ಷಣ 1-5 ನಿಮಿಷ ಜನ ಎಲ್ಲ ಫುಲ್ ಕೇಕಿ ಸ್ಟಾಪ್ ಇಲ್ಲ. ಕೇಕೆ ಹೊಡಿತಾರೆ ಫುಲ್ ನಾನ್ ಸ್ಟಾಪ್ ಕೇಕಿ ಹೊಡೆದ್ಬಿಟ್ರು. ಇವ್ ಫ್ರೀಸ್ ಆದ. ಹೌದಾ? ಶಾಕ್ ಆಗೋದಿ ಕೇಕಿ ಹೊಡೆದಿದ್ದಕ್ಕಷ್ಟು ಜನ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀನು ಇಲ್ಲದನ್ನು ನೋಡಣ್ಣ, ನಿನ್ನೊಳಗ ನೀನು ಇಲ್ಲದನ್ನು ನೋಡಣ್ಣ, ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ಇಳಿದು ನೋಡಣ್ಣ. ನಿನ್ನೊಳಗ ಇಳಿಬೇಕಂತಂದ್ರೆ ಮನಸ್ಸಿನೊಳಗೆ ಇಳಿಲಿ ಅಂತೇಳ. ಇದು ಶಿಶ್ವಾಸ ಇರ್ತದರ ನಾಟಕ. ನಾನು ಈ ಹಾಡಿದ್ದಕ್ಕನೇ ಸರಿ ಸೆಲೆಕ್ಟ್ ಆಗಿದ್ದು. ಈ ಹಾಡಿಂದ ಅದಕ್ಕೆ ಆಕ್ಚುಲಿ ವಿನ್ ಆಗಿದ್ದು ತತ್ವ ಪದ ಅಂತ ಹೇಳ್ತಾರ. ಆ ತತ್ವವನ್ನ ಹೊತ್ಕೊಂಡೆ ಹೋಗ್ತಿರ್ತದ್ರಿ ಸಾಂಗ್ ಪೂರ ಅದು. ಆಮೇಲೆ ನಮ್ಮ ಹಾವೇರಿ ಡಿಸ್ಟಿಕ್ ಎದಕ್ಕೆ ಫೇಮಸ್ ಆಗಿತ್ತು ಅಂತಂದ್ರೆ, ಶಿಶ್ನಾಳಿ ಶರೀಫಾರ್ ಆಗಿರ್ಬೋದು, ಸರ್ವಜ್ಞ ಆಗಿರ್ಬೋದು, ಹಾನಗಲ್ ಗಂಗೂಬಾಯಿ, ಪಂಚಾಕ್ಷರಿ ಗವಾಯಿ, ಪುಟ್ರಾಜ್ ಗವಾಯಿ, ಕನಕದಾಸರು, ದಾಸರಾಜ್ ಭಟ್ರು, ಹನುಮಂತಣ್ಣ, ಕಾಸಿಮಣ್ಣ, ಬಾಳು ಅವರು, ಬಾಳು ಬೆಳಗುಂದಿ. ಈಗ ನಮ್ಗಿಂತ ಚಲೋ ಹಾಡ್ರ ಭಾಳ ಮಂದಿ ನಮ್ಮ ಹಾವೇರಿ ಜಿಲ್ಲಾ ಒಳ್ಳೊಳ್ಳೆ ಕಲಾವಿದ ಅವ್ರಿಗೆ. ಮೊನ್ನೆ ನಾನು ನೋಡಿದೆ ಒಂದು ರೀಲ್ಸ್, ಹೊಲ್ದಾಗ ನಿಂತ್ಕೊಂಡು ಕುರಿ ಕಾಯ್ಕೊಂತಾನ ಚಾಲೂ ಮಾಡಿದ್ದ ಅವನು, ಕೇಳೋ ಜಾಣ ಅಂತ ಹೇಳಿ. ಭಾಳ ಮಂದಿ ಹಾಡ್ತಾರ. ಅವ್ರಿಗೂ ನಮ್ಮ ಥರ ಒಳ್ಳೆ ವೇದಿಕೆ ಸಿಕ್ಕ ಅವ್ರು ಮುಂದೆ ಬಂದು ಸಿಗ್ಲಿ ಅಂತಂದು. ಓಕೆ.